ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಸ್ ಕಿಚನ್ ಆ್ಯಂಡ್ ಡೈಲಿ ಬ್ಲಾಗ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆಗಲೇ ಮಧ್ಯಾಹ್ನ ಕೂಡ ಆಗಿತ್ತು. ಮಕ್ಕಳು ಸ್ಕೂಲಿಂದ ಮನೆಗೆ ಬರೋದಿತ್ತು. ಅವ್ರಿಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಅನ್ನಕ್ಕೆ ಹೇಳ್ತಾ ಇದ್ದೆ. ಸೊ ಬಿಸಿ ಬಿಸಿ ಅನ್ನ ಇದ್ದರೆ ಸಾಂಬಾರು ಕೂಡ ಬೇಗ ಬೇಗ ರೆಡಿ ಮಾಡ್ಕೊಬಿಡ್ಬೋದು. ಸೊ ಹಾಗೇ ಇವಾಗ ಇದು 2023ರ ಕೊನೆಯ ಬ್ಲಾಗ್ ಕೂಡ ಹೌದು, ಇದಾಗಿರುತ್ತೆ. ಈ ವರ್ಷ ತುಂಬಾ ನೋವುಗಳನ್ನ ನೋಡಿದ್ದೀವಿ ಅಂತ. ಸೊ ಹಾಗೇ ಈ 2024ರ ವರ್ಷ ಯಾವುದೇ ಕಷ್ಟಗಳು ಇರದೇ ಇರಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಸೊ ಹಾಗೇ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಹೋಗ್ದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ದಿದ್ದೆ ಈಗ ಅದನ್ನು ಹಾರಾಕ್ತಾಯಿದ್ದೀನಿ. ಸೊ ಯಾರಿಗೆ ತಾನೇ ಕಷ್ಟಗಳಿರೋದಿಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ. ಅದನ್ನು ಜಯಿಸ್ಕೊಂಡು ಮುಂದೆ ಹೋದ್ರೇ ಮುಂದೆ ಒಳ್ಳೆಯ ಜೀವನ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಆದರೆ ಅದೇ ರೀತಿ ಯಾರಿಗೂ ಕೂಡ ಕಷ್ಟಗಳು ಬರದೇ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಮನೆ ಕ್ಲೀನ್ ಮಾಡೋದಿತ್ತು. ಕಿಚನ್ ಕ್ಲೀನ್ ಮಾಡ್ಕೊಬಿಟ್ರೆ ಇನ್ನು 2024ಕ್ಕೆ ಒಂದು ರೀತಿ ಚೆನ್ನಾಗಿರುತ್ತೆ, ಹೊಸ ವರ್ಷದ ದಿನ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿಕೊಂಡೆ. ಸೊ ಅಡುಗೆ ಮನೆಯಲ್ಲಿ ಬಾಕ್ಸ್ಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಧೂಳು ತೆಗೆದು ಎಲ್ಲ ತೊಳೆದು ಮತ್ತು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕಾಳುಗಳನ್ನೆಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಈಗ ಚಳಿ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಧೂಳನ್ನು. ಸೊ ಹಾಗೇ ಇವಾಗ ನೈಟ್ ಮಕ್ಕಳು ಕೇಳ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಎಗ್ ಆಮ್ಲೆಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸಣ್ಣದಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿಯನ್ನು ಹಚ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪೆಪ್ಪರ್ ಪೌಡರನ್ನು ಬಳಸ್ತಾ ಇದ್ದೀನಿ. ಸೊ ಹಾಗಾದರೆ ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಒಂದು ಬೌಲ್ಗೆ ಒಂದು ಮೊಟ್ಟೆಯನ್ನು ಒಡೆದಾಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಪೆಪ್ಪರ್ ಹಾಗೂ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಒಂದು ತವ ಇಟ್ಕೊಂಡಿದ್ದೀನಿ. ಆ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನಂತರ ನಾನು ಈಗ ಮಿಕ್ಸ್ ಮಾಡ್ಕೊಂಡಿರುವಂಥ ಎಗ್ಗನ್ನು ಸುತ್ತ ಹರಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಒಂದು ರೀತಿ ಆಮ್ಲೆಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ರುಚಿಯಾಗಿರುತ್ತೆ ಕೂಡ, ಸೈಡ್ ಡಿಶ್ ಕೂಡ ಆಗಿರುತ್ತೆ. ಊಟಕ್ಕೆ ಒಂದು ರೀತಿ ಸೈಡ್ ಡಿಶ್ ಆಗಿ ಇದೊಂಥರ ಚೆನ್ನಾಗಿದೆ. ಸೊ ಮಕ್ಕಳು ಕೇಳ್ತಾ ಇದ್ರಲ್ಲ, ಲಾಸ್ಟ್ ಇಯರ್ ಆಗಿರೋದ್ರಿಂದ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ತುಂಬ ಟೇಸ್ಟಿಯಾಗಿತ್ತು. ಈಗ ಬಿಸಿ ಬಿಸಿ ಆಮ್ಲೆಟ್ ಕೂಡ ರೆಡಿ ಆಗ್ತಾ ಇದೆ. ಸೊ ಊಟಕ್ಕೆ ಈ ರೀತಿ ಸೈಡ್ ಡಿಶ್ ಆಗಿ ಬಳಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇದು ನನ್ನ ಕೊನೆಯ ವರ್ಷದ ವ್ಲಾಗ್ ಕೂಡ. ಇವಾಗ ನಾವು 2024ರ ಇಸ್ವಿಯನ್ನು ನಾವು ಸ್ವಾಗತ ಮಾಡ್ತಾಯಿದ್ದೀವಿ ಕೇಕ್ ಮೂಲಕ. ಸೊ ಮಕ್ಕಳು ತುಂಬ ಬಲವಂತ ಮಾಡ್ತಾ ಇದ್ದಿದ್ದರಿಂದ ಈಗ ನಾವು ಕೇಕ್ ತರಿಸ್ಬೇಕಾಗಿತ್ತು. ಸೊ ಪ್ರತಿ ವರ್ಷವೂ ಕೂಡ ಮಕ್ಕಳು ಕೇಕ್ ಕಟ್ ಮಾಡೇ ಮಾಡ್ತಾರೆ. ನ್ಯೂ ಇಯರ್ ಪಾರ್ಟಿನ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ 12 ಗಂಟೆವರೆಗೂ ರಾತ್ರಿ ಎಚ್ಚರವಾಗಿತ್ತು. ಆನಂತರ ನಾವು ಕೇಕ್ ತಂದ ಮೇಲೆ ಕೇಕ್ ಕಟ್ ಮಾಡಿ ಈ ರೀತಿ ಒಬ್ರಿಗೊಬ್ರು ತಿನ್ನಿಸಿ ಸಂಭ್ರಮ ಪಡ್ತಾಯಿದ್ವಿ. ಸೊ ತುಂಬಾ ನನಗೆ ಎಕ್ಸೈಟ್ ಆಗ್ತಾಯಿದ್ದೀನಿ. ಆಗಲೇ ಟೈಮ್ ಆಯಿತು, ಮಕ್ಕಳನ್ನ ಕರ್ಕೊಬರೋಕ್ಕೆ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ.
ಓಕೆ ಫ್ರೆಂಡ್ಸ್, ಮಕ್ಕಳನ್ನೆಲ್ಲ ಈಗ ಕರ್ಕೊಂಡು ಬಂದೆ ಸ್ಕೂಲಿಂದ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.